ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 8 ಇನ್ ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇತ್ತೀಚೆಗೆ DCM DK ಶಿವಕುಮಾರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕೌನ್ಸಿಲ್ ಸಭಾಂಗಣದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಕೆಲವೊಂದು ಮಹತ್ವದ ಬದಲಾವಣೆಯನ್ನು ಬೆಂಗಳೂರಿಗೆ ಸಂಬಂಧಪಟ್ಟಿರುವಾಗ ಮಾಡ್ತಿದ್ದೀನಿ, ಅದನ್ನು ಘೋಷಣೆ ಕೂಡ ಮಾಡ್ತಿದ್ದೀನಿ ಅಂತ ನೆಪದಲ್ಲಿ ಪ್ರೆಸ್ ಮೀಟನ್ನು ಮಾಡಿದರು. ಅವತ್ತು ಅವರು ಪ್ರೆಸ್ ಮೀಟ್ ಮಾಡಿರುವಂಥ ಮುಖ್ಯ ಉದ್ದೇಶ ಏನು ಅಂತಂದರೆ, ಖಾತಾಗಳನ್ನು ಪಡ್ಕೊಳ್ಳುವಂಥ ಸಂಬಂಧ ಒಂದಿಷ್ಟು ಬದಲಾವಣೆ ಆಗಿತ್ತು. ಜೊತೆಗೆ ಈ BDA ಸೈಟ್ಗಳಿಗೆ ಸಂಬಂಧ ಅದನ್ನು ಹಣ ಪಾವತಿ ಮಾಡುವಂಥ ಒಂದಿಷ್ಟು ಸಂಬಂಧ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕೆಲವೊಂದಿಷ್ಟು ಇದನ್ನು ಮಾಡಿದರು. ಮತ್ತು B ಖಾತಾದಿಂದ A ಖಾತಾ ಪಡ್ಕೊಳ್ಳೋದಕ್ಕೆ ಏನು ಒಂದು ಗೈಡೆನ್ಸ್ ವ್ಯಾಲ್ಯೂ ಇತ್ತು, ಅದರ ಪ್ರಮಾಣ 5ರಿಂದ 2% ಇಳಿಕೆ ಮಾಡಿ ಆದಷ್ಟು ಬೇಗ ಜನರು ತಗೊಳ್ಳಿ, ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದೆಲ್ಲ ಹೇಳಿದರು. ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಕೊನೆಗೆ ನಾನೊಂದು ಪ್ರಶ್ನೆಯನ್ನು ಕೇಳಿದೆ ಅವರಿಗೆ. ಅದಕ್ಕೆ ಅವರು ಬಹಳ ಶಾಂತಚಿತ್ತರಾಗಿಯೇ ಅದಕ್ಕೊಂದು ಉತ್ತರ ಕೂಡ ಕೊಟ್ಟಿದ್ದರು. ಆ ಉತ್ತರ ಇದೀಗ ಭಾಳ ದೊಡ್ಡ ಮಟ್ಟದ ಚರ್ಚೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು. ನಾನು ಅವತ್ತು ಕೇಳಿರುವಂಥ ಪ್ರಶ್ನೆ ಏನು ಅಂತಂದರೆ, ಬೆಂಗಳೂರಿನ ತ್ಯಾಜ್ಯ ಮತ್ತು ಕಸ ವಿಲೇವಾರಿ ಮಾಡೋದರಲ್ಲಿ ಬೃಹತ್ ಭ್ರಷ್ಟಾಚಾರದ ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಇದನ್ನು ತಡೆಗಟ್ಟೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಅವ್ರಿಗೆ ಕೇಳಿದೆ. ಯಾಕೆ ಅಂತಂದರೆ ಅದು ಪ್ರೆಸ್ ಮೀಟ್ ನಡೆದಿರುವಂಥದ್ದು 2 ದಿನ ಹಿಂದೆ. ಅದಕ್ಕೂ ಒಂದು 2-3 ದಿನ ಹಿಂದೆ ಯತ್ನಾಳ್ ಅವರು BJP ಉಚ್ಚಾಟಿತ ಶಾಸಕರಾಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಟ್ವೀಟನ್ನು ಮಾಡ್ತಾರೆ. ಟ್ವೀಟನ್ನು ಮಾಡಿ ಏನು ಟ್ವೀಟು ಅಂತಂದರೆ, ಬೆಂಗಳೂರಿನ ಕಸ ವಿಲೇವಾರಿ ಟೆಂಡರ್ನಲ್ಲಿ ಬೃಹತ್ ಭ್ರಷ್ಟಾಚಾರ ಆಗಿದೆ, ಗೋಲ್ಮಾಲ್ ಆಗಿದೆ, ಇದನ್ನು ಸೂಕ್ತವಾಗಿರುವಂಥ ತನಿಖೆಯನ್ನು ನಡೆಸಬೇಕು ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಶಾಲಿನಿ ರಜನೀಶ್ ಅವ್ರಿಗೂ ಒಂದು ಪತ್ರವನ್ನು ಬರೆದಿದ್ರು. ಆ ಪತ್ರದ ಕಾಪಿ ಇತ್ತು. ಜೊತೆಗೆ ಲೋಕಾಯುಕ್ತಕ್ಕೂ ಕೂಡ ಒಂದು ಪತ್ರವನ್ನು ಬರೆದಿದ್ದು, ಆ ಪತ್ರದ ಕಾಪಿ ಕೂಡ ಇತ್ತು. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು ಅವರು. ಸೊ ಅದೆಲ್ಲವನ್ನು ಇಟ್ಕೊಂಡು ಹಿಂದೆನೇ ಮತ್ತೆ ಬೆಂಗಳೂರಿಗೆ ಸಂಬಂಧಪಟ್ಟಿರುವಾಗೆ 33 ಪ್ಯಾಕೇಜ್ ಟೆಂಡರ್ ಏನು ಕರೆದಿದೆ, ಅದರಲ್ಲೂ ಕೂಡ ಅದು ಇನ್ನೂ ಕೂಡ ಟೆಂಡರನ್ನು ಫೈನಲೈಸ್ ಮಾಡೋದಕ್ಕೆ BSWML ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಸೊ ಇವೆಲ್ಲವೂ ಕೂಡ ಆಗಾಗಲೇ ಸಾಮಾಜಿಕ ಕಾರ್ಯಕರ್ತರು ಅಥವಾ RTI ಆ್ಯಕ್ಟಿವಿಸ್ಟ್ಗಳೆಲ್ಲರೂ ಕೂಡ ಲೋಕಾಯುಕ್ತಕ್ಕೆ ನಿರಂತರವಾಗಿ ಇದ್ರ ಬಗ್ಗೆ ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಇದನ್ನು ಚಾನಲೈಸ್ ಮಾಡೋಕ್ಕಾಗ್ತಿಲ್ಲ, ಸರಿದಾರಿಗೆ ತರೋಕ್ಕಾಗ್ತಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ಖುದ್ದು DCM DK ಶಿವಕುಮಾರ್ ಅವರು ಒಂದು ಉತ್ತರವನ್ನು ಕೊಟ್ಟರು. ಈ ಒಂದು ಕಸದ ಸಮಸ್ಯೆ ಬೆಂಗಳೂರಿನಲ್ಲಿ ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಕಸದ ಮಾಫಿಯಾದಿಂದ ಇದು ಕಸದ ಸಮಸ್ಯೆಗೆ ಮುಕ್ತಿ ಕೊಡೋದಕ್ಕಾಗ್ತಾ ಇಲ್ಲ. ಈ ಕಸದ ಮಾಫಿಯಾವನ್ನು ಯಾರು ಮುಂದೆ ಬಿಟ್ಟಿದ್ದಾರೆ ಅಂತಂದರೆ, ವಿರೋಧ ಪಕ್ಷದ ನಾಯಕರು ಮುಂದೆ ಬಿಟ್ಟಿದ್ದಾರೆ, ಅಂದರೆ BJP ಅವರು ಮುಂದೆ ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಅವರು ಅಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖಿಸಿದರು. ಸೊ ಹೀಗಿರುವಂಥ ಪ್ರಶ್ನೆ, ಅಧಿಕಾರದಲ್ಲಿ ಕಾಂಗ್ರೆಸ್ ಇದೆ, ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿ DCM DK ಶಿವಕುಮಾರ್ ಇದ್ದಾರೆ. ಅದಾದರೂ ಕೂಡ ಬೆಂಗಳೂರಿಗೆ ಕಸದ ಮಾಫಿಯಾವನ್ನು ಮೂಗುದರ ಹಾಕೋದಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇವರ ಆಡಳಿತ ವೈಫಲ್ಯಕ್ಕೆ ಹಿಡಿದಿರುವಂಥ ಕೈಗನ್ನಡಿ ಅಲ್ವಾ ಅನ್ನುವಂಥದ್ದು ಈಗ ಸಾರ್ವಜನಿಕರ ನಡುವೆ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ, ದಿನಕ್ಕೆ ನಾವು ಬೆಂಗಳೂರಿನ ಕಸದ ಲೆಕ್ಕವನ್ನು ತೆಗೆದು ನೋಡ್ತಾ ಹೋದರೆ ದಿನಕ್ಕೆ 4ರಿಂದ 5 ಸಾವಿರ ಹೆಚ್ಚು ಕಮ್ಮಿ, ಅಂದರೆ 6 ಸಾವಿರ ಅಂತ ಅನ್ಕೊಂಡು ಟನ್ನಷ್ಟು ಕಸ ಉತ್ಪತ್ತಿ ಆಗುತ್ತೆ. ಎಲ್ಲ ರೀತಿಯದ್ದು ಮನೆಗಳದ್ದು ಅಥವಾ ಇದು ಸೇರಿದ್ರೆ 3-3.5 ಸಾವಿರ ಟನ್ನಷ್ಟು ಕಸ ಉತ್ಪತ್ತಿ ಆಗುತ್ತೆ. ಮತ್ತು ಇಂಡಸ್ಟ್ರಿಯಲ್ ಅವು ಇವೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ ಒಂದು 5-5.5-6 ಸಾವಿರ ಟನ್ನಷ್ಟು ಉತ್ಪತ್ತಿ ಕಸ ಬೆಂಗಳೂರಿನಲ್ಲಿ ಆಗುತ್ತೆ. ಸೊ ಇಷ್ಟು ಕಸವನ್ನು ವಿಲೇವಾರಿ ಮಾಡೋದಕ್ಕೆ ಬೇಕಾಗಿರುವಂಥ ಬಜೆಟನ್ನು ವಾರ್ಷಿಕವಾಗಿ ಈಗ ಹಿಂದೆ ಇದ್ದಂಥ BBMP, ಈಗಿರುವಂಥ GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಪ್ರತ್ಯೇಕವಾಗಿ ಎತ್ತಿ ಇಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಪ್ರತಿ ನಗರ ಪಾಲಿಕೆಯಲ್ಲೂ ಕೂಡ 250 ಕೋಟಿಗೂ ಅಧಿಕ ರೂಪಾಯಿನೇ ಕಸ ತ್ಯಾಜ್ಯ ವಿಲೇವಾರಿಗೆ ಅಂತ ಮೀಸಲಿಟ್ಟಿದ್ದಾರೆ. ಇದರ ಜೊತೆಗೆ BSWMLಗೆ ಬೇರೆ ಬೇರೆ ರೀತಿಯಾಗಿರುವಂಥ ಅನುದಾನಗಳು ಕೂಡ ಸರ್ಕಾರದಿಂದ ನಗರ ಪಾಲಿಕೆಗಳಿಂದ ಅಥವಾ ಬೇರೆ ಬೇರೆ ಮೂಲಗಳಿಂದ ಎಲ್ಲವೂ ಕೂಡ ಬರ್ತಾ ಇದೆ. ಸೊ ಅದಾದರೂ ಕೂಡ ಕಸದ ಸಮಸ್ಯೆಯನ್ನು ಬೆಂಗಳೂರಿನಲ್ಲಿ ಮುಕ್ತ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿರುವಂಥ ಒಂದು ನನ್ನ ಅನುಭವಕ್ಕೆ ಬಂದಿರುವಂಥ ಒಂದು ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪಿಸೋದಕ್ಕೆ ಬಯಸ್ತೀನಿ. ಯಾರು ಹಾಗಾದರೆ ಈ ಕಸದ ಮಾಫಿಯಾ ಅನ್ನೋದು ಇಲ್ಲಿ ಭಾಳ ಮುಖ್ಯವಾಗಿ ಎದ್ದಿರುವಂಥ ಪ್ರಶ್ನೆ. ಇಲ್ಲಿ ಕಸದ ಮಾಫಿಯಾ ಯಾರು, ಇದು ಬೇರೆ ಯಾರು ಅಂದ್ರೆ, ಮಾಫಿಯಾ ಅಂದ ತಕ್ಷಣ ಒಂದು ಡಾನೋ ಅಥವಾ ಒಂದು ರೌಡಿನೋ ಅಲ್ಲ. ಇಲ್ಲಿ BSWML ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೇ ತಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದು ಈ ರೀತಿಯಾಗಿರುವಂಥ ಒಂದು ವ್ಯವಸ್ಥೆಯನ್ನು ಹುಟ್ಟು ಹಾಕಿರುವಂಥದ್ದು. ನೀವು ನೋಡಿ,
ಒಬ್ಬ ಬಂದು ನಾನು ಪ್ರಾಮಾಣಿಕವಾಗಿ ಕಸ ವಿಲೇವಾರಿ ಮಾಡ್ತೀನಿ, ನನಗೆ ಗುತ್ತಿಗೆ ಕೊಡಿ, ನಾನು ಕಾನೂನುಬದ್ಧವಾಗಿ ಏನೇನು ರೂಲ್ಸ್ ಆ್ಯಂಡ್ ನಾರ್ಮ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ ಅವೆಲ್ಲವನ್ನು ಕೂಡ ಪಾಲಿಸ್ತೀನಿ, ನನಗೆ ಕಸದ ಗುತ್ತಿಗೆಯನ್ನು ಕೊಡಿ ಅಂತ ಕೇಳಿದ್ರೆ ಯಾವ ಟೆಂಡರು ಕೂಡ ಆಗುವಂಥ ಗುತ್ತಿಗೆದಾರನಿಗೆ ಕೊಡೋದಿಲ್ಲ. ಬದಲಿಗೆ ಹೆಂಗಾದರೂ ಮಾಡಿ ಬೈಪಾಸ್ ಮಾಡಿ ಅದು ಯಾವುದೇ ರೀತಿಯಾಗಿರುವಂಥ ಕಸದ ಟೆಂಡರ್ಗಳಿರ್ಬೋದು ಇವರಿಗೆ ಅಂತಂದರೆ BSWML ಅಧಿಕಾರಿಗಳಿಗೆ ಬೇಕಾಗಿರುವಂಥದ್ದು ಉನ್ನತ ಇರ್ಬೋದು, ಕೆಳಮಟ್ಟದ್ದಿರ್ಬೋದು, ಹಿರಿಯ ಅಥವಾ ಕಿರಿಯ ಯಾವುದೇ ಅಧಿಕಾರಿಗಳಾಗಿರಲಿ ಅವರಿಗೆ ಬೇಕಾದಂತಹ ಗುತ್ತಿಗೆದಾರರಿಗೆ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ನೇರವಾಗಿ ಟೆಂಡರ್ ಪ್ರಕ್ರಿಯೆಯನ್ನೇ ಬೈಪಾಸ್ ಮಾಡಿಕೊಂಡು ಯಾವುದೇ ರೀತಿಯಾಗಿರುವಂಥ ಪಬ್ಲಿಕ್ ಇದಕ್ಕೆ ಬಿಡದೆ ನೇರವಾಗಿ ಇವರಿಗೆ ಬೇಕಾಗಿರುವ ಹಾಗೆ ಗುತ್ತಿಗೆದಾರರಿಗೆ ಬೇಕಾದವರಿಗೆ ಕೊಟ್ಟು ಗುತ್ತಿಗೆಯನ್ನು ಕೊಡುವಂಥ ಒಂದು ಸಂಪ್ರದಾಯ ಬೆಂಗಳೂರಿನಲ್ಲಿದೆ. ಇದೇ ಮಾಫಿಯಾ. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆದರೆ ಈ ಕಸದ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ನನ್ನ ಈ ಪತ್ರಿಕೋದ್ಯಮ ವೃತ್ತಿಯಲ್ಲಿ ನಾನು ಇತ್ತೀಚೆಗೆ ಒಂದು 10 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಈ ಅಧಿಕಾರಿಗಳ ನಡುವೆ ಅಥವಾ ಈ ಒಂದು ಸಿಸ್ಟಮ್ ಪ್ರಭುತ್ವದ ನಡುವೆ ಓಡಾಡುವಂಥ ಸಂದರ್ಭದಲ್ಲಿ ನನಗೆ ಅರ್ಥ ಆಗಿರುವಂಥ ಒಂದು ಪ್ರಮುಖ ವಿಚಾರ ಅಂದರೆ ಇಲ್ಲಿ ಈ ರೀತಿಯಾಗಿ ಗುತ್ತಿಗೆ ಪಡೆಯೋದ್ರಿಂದ ಗುತ್ತಿಗೆದಾರರು ಪೂರ್ಣ ಪ್ರಮಾಣದಲ್ಲಿ ಜವಾಬ್ದಾರಿಯುತವಾಗಿ ಘನತೆಯಿಂದ ಕೆಲಸ ಮಾಡೋದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟ. ಯಾಕೆ ಅಂತಂದರೆ 4 ಗಾಡಿ ಒಂದು ವಾರ್ಡಿಗೆ ಬೇಕು ಅಂತಂದರೆ ಇವರು 2 ಗಾಡಿಯಲ್ಲಿ ಮಾತ್ರ ಕಸ ಎತ್ತಿಸ್ತಾರೆ. ಉಳಿದಿರುವಂಥ 2 ಗಾಡಿ ಕೇವಲ ಹೆಸರಿಗೆ ಮಾತ್ರ, ಆ ಗಾಡಿಗೂ ಕೂಡ ಬಿಲ್ ಮಾಡಿಕೊಂಡು ಬಿಲ್ ತೊಗೊಂಡು ಹೋಗ್ತಾರೆ. ಆದರೆ ಇಲ್ಲಿ ಗ್ರೌಂಡಲ್ಲಿ ಆ ವಾಹನ ಕಸ ತುಂಬುವಂಥ ವಾಹನಗಳು ಕೆಲಸ ಮಾಡ್ತಿರಲ್ಲ. ಆದರೂ ಕೂಡ ಆ ವಾಹನಗಳಿಗೆ ಬಿಲ್ ಜನರೇಟ್ ಆಗ್ತಾ ಇರುತ್ತೆ. BSWML ಅಧಿಕಾರಿಗಳು ಈ ನಗರ ಪಾಲಿಕೆಗಳ ಮೂಲಕವಾಗಿ ಅದಕ್ಕೆ ಬಿಲ್ ಕೋಟ್ಯಾಂತರ ರೂಪಾಯಿ ಬಿಲ್ಲನ್ನು ಕೊಡ್ತಾರೆ, ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ಕೊಟ್ಟು ಅದರ ಒಂದು ಪಾಲನ್ನು ಈ ಅಧಿಕಾರಿಗಳು ಪಡೆದುಕೊಳ್ತಾರೆ. ತಮ್ಮ ಜೇಬಿಗೂ ಕೂಡ ಒಂದು ಕಿಕ್ ಬ್ಯಾಕನ್ನು ಪಡೆದುಕೊಂಡು ಈ ಸಿಸ್ಟಮನ್ನು ಹಾಳುಗೆಡುವುದರಲ್ಲಿ ಈ ಕಸದ ಸಮಸ್ಯೆಯನ್ನು ಇಷ್ಟು ದೊಡ್ಡದಾಗಿ ಬೆಂಗಳೂರಿನಲ್ಲಿ ಉಲ್ಬಣ ಆಗೋದಕ್ಕೆ BSWML ಅಧಿಕಾರಿಗಳೇ ಮೂಲ ಕಾರಣ ಅನ್ನುವಂಥದ್ದು ಇಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಯಾರೂ ಕೂಡ ಅದನ್ನು ಓಪನ್ ಆಗಿ ಮಾತಾಡೋದಕ್ಕೆ ಮುಂದೆ ಬರಲ್ಲ, ಹಿಂಜರಿತಾರೆ. ಗುತ್ತಿಗೆದಾರರು ಇದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ಅವರಿಗೆ ಬೇಕಾಗಿರುವ ರೀತಿಯಲ್ಲಿ ಈ ಗುತ್ತಿಗೆಯನ್ನು ಪಡೆದುಕೊಂಡು ಭ್ರಷ್ಟಾಚಾರ ಅಂದರೆ ಲಂಚವನ್ನು ಕೊಟ್ಕೊಂಡು ಅವರು ತಮಗಿಷ್ಟ ಬಂದಂತೆ ಬೆಂಗಳೂರಿನ ಕಸವನ್ನು ವಿಲೇವಾರಿ ಮಾಡ್ತಾರೆ. ಮನೆಗಳಿಗೆ ಸರಿಯಾಗಿ ಎಷ್ಟು ಏರಿಯಾಗಳಲ್ಲಿ ವಾಹನ ತಳ್ಳುಗಾಡಿ ಹೋಗ್ಬಿಟ್ಟು ಕಸ ಸಂಗ್ರಹ ಮಾಡ್ತಿದೆ ಅಂತ ಕೇಳಿದ್ರೆ ಖುದ್ದು ನನ್ನದೇ ಅನುಭವ ಏನು ಅಂತಂದರೆ ನನ್ನ ಮನೆ ಇರುವಂತಹ ಜಾಗದಲ್ಲಿ ಕಳೆದ 4 ದಿನಗಳಿಂದ ಕಸದ ವಾಹನ ಬಂದಿಲ್ಲ. ಸೊ ಏನು ಮಾಡ್ತಾರೆ, ಇಷ್ಟು ನಮ್ಮ ವಠಾರದಲ್ಲಿ ಒಂದು 40 ಮನೆ ಇದ್ದರೆ ಒಂದು ರೋಡಲ್ಲಿ ಆ 40 ಮನೆಯ ಜನರು ಕೂಡ ಈ ಕಸವನ್ನು ತೆಗೆದುಕೊಂಡು ಹೋಗಿ ರಸ್ತೆ ಬದಿಗೆ ಹಾಕ್ತಾರೆ. ಬೇರೆ ಆಯ್ಕೆನೇ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿ ಬ್ಲ್ಯಾಕ್ ಸ್ಪಾಟ್ ಕ್ರಿಯೇಟ್ ಆಗುತ್ತೆ. ಆ ಬ್ಲ್ಯಾಕ್ ಸ್ಪಾಟನ್ನು ಕೂಡ ತೆರವು ಮಾಡಲ್ಲ. ಅಲ್ಲಿ ನಾಯಿಗಳು ಬಂದು ಅಥವಾ ಬೀಡಾಡಿ ದನಗಳು ಬಂದು ಅಥವಾ ಇನ್ನಿತರ ಜೀವಿಗಳು ಬಂದು ಅದನ್ನು ಅಲ್ಲಿ ಎಳೆದಾಕುವಂಥದ್ದು, ರಸ್ತೆಗೆ ಸ್ಪ್ರೆಡ್ ಮಾಡುವಂಥದ್ದು ಅಥವಾ ಬೇರೆ ಅದರ ಚೇಷ್ಟೆಗಳನ್ನು ಅದು ಮಾಡುತ್ತೆ. ಸೊ ಅದು ವಾಹನ ಸವಾರರಿಗೆ, ಪಾದಚಾರಿಗಳಿಗೆ ಸಮಸ್ಯೆ ಆಗುತ್ತೆ. ಮೂಗು ಮುಚ್ಕೊಂಡು ಓಡಾಡಬೇಕಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದನ್ನು BSWML ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಮನೆಯಿಂದ ಸೂಕ್ತವಾಗಿ ಕಸವನ್ನು ಸಂಗ್ರಹ ಮಾಡಬೇಕು. ಮತ್ತು ಬೀಯಿಂಗ್ ಅ ಸಿಟಿಸನ್ ನಮಗೂ ಕೂಡ ಒಂದು ಜವಾಬ್ದಾರಿ ಅನ್ನುವಂಥದ್ದು, ನಾವು ಕಸವನ್ನು ಸೆಗ್ರಿಗೇಟ್ ಮಾಡಿ ಕೊಡಬೇಕಾಗತ್ತೆ. ಹಸಿ ಕಸವನ್ನು ಮತ್ತು ಒಣ ಕಸವನ್ನು ಪ್ರತ್ಯೇಕಿಸಿ ವಿಂಗಡಿಸಿ ಕೊಟ್ಟರೆ ಅವ್ರಿಗೂ ಕೂಡ ವಿಲೇವಾರಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಹಸಿ ಕಸವನ್ನು ಮತ್ತು ಒಣ ಕಸವನ್ನು ವಿಂಗಡಿಸಿ ಇಟ್ಟರೂ ಕೂಡ ತೆಗೆದುಕೊಳ್ಳೋದಕ್ಕೆ ಕಸದ ವಾಹನ ಬರಲ್ಲ ಅಂತಂದಮೇಲೆ ಯಾಕೆ ನಾವು ಕಸವನ್ನು ವಿಂಗಡಿಸಿಡಬೇಕು ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಜನ ಕೇಳ್ತಾರೆ. ಸೊ ಈ ಮಾಫಿಯಾವನ್ನು ತಡೆಗಟ್ಟೋದಕ್ಕೆ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಮಾಫಿಯಾ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಿದೆ. ಇವರು ಕೇವಲ ಈ ಕಸದ ಹೆಸರಿನಲ್ಲೂ ಕೂಡ ರಾಜಕೀಯವನ್ನು ಮಾಡ್ತಾ ಇದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅನ್ನುವಂಥದ್ದು ಭಾಳ ಸ್ಪಷ್ಟ. ಜನರಿಗೆ ಇದೆಲ್ಲವೂ ಕೂಡ ಅರ್ಥ ಆಗ್ತಾ ಇದೆ. ಮುಂದಿನ ಚುನಾವಣೆಗಳಲ್ಲಿ ಅಂದರೆ ಮುಂದಿನ ಚುನಾವಣೆ ಅಂತಂದರೆ ಈಗ GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಪಾಲಿಕೆ ಚುನಾವಣೆ ಮಾಡಬೇಕು ಅಂತ ರಾಜ್ಯ ಚುನಾವಣಾ ಆಯೋಗ ಘೋಷಿಸಿಕೊಂಡಿದೆ. ಜೂನ್ 14 ಮತ್ತು ಜೂನ್ 24 ಅವಧಿಯಲ್ಲಿ ಯಾವಾಗ ಬೇಕಿದ್ರೂ ಚುನಾವಣೆ ನಡೆಯಬಹುದು ಅಂತ ರಾಜ್ಯ ಚುನಾವಣಾ ಆಯೋಗ ಇತ್ತೀಚೆಗೆ ಘೋಷಣೆ ಮಾಡಿತ್ತು. ಹೀಗಾಗಿ ಈ ಒಂದು ಚುನಾವಣೆಯ ಮೇಲೆ ಇಂಥ ವಿಚಾರಗಳನ್ನು ಕಸದ ಸಮಸ್ಯೆ, ರಸ್ತೆ ಗುಂಡಿ, ನೀರು ಇವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗೋದ್ರ ಜೊತೆ ಕಸದ ಸಮಸ್ಯೆಯು ಕೂಡ ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಅನ್ನುವಂಥದ್ರಲ್ಲಿ 2 ಮಾತಿಲ್ಲ. ಇದೇ ಕಾರಣಕ್ಕೆ ಪಾಪ DCM DK ಶಿವಕುಮಾರ್ ಅವರು ಕಸದ ಈ ಒಂದು ಮಾಫಿಯಾವನ್ನು ವಿರೋಧ ಪಕ್ಷದವರ ತಲೆ ಕಟ್ಟಿದ್ದಾರೆ ಅಂತ ಕಾಣುತ್ತೆ. ಆದರೆ ಇಲ್ಲಿ ತಮ್ಮ ಆಡಳಿತದ ತಮ್ಮ ವ್ಯಾಪ್ತಿಯಲ್ಲಿರುವಂತಹ ಕೈ ಕೆಳಗಡೆ ಇರುವಂಥ ಸರ್ಕಾರದ ಕೈ ಕೆಳಗಡೆ ಇರುವಂಥ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೇ ಈ ಮಾಫಿಯಾ ಅಂತ ಈ ಸರ್ಕಾರಕ್ಕೆ ಯಾರು ಅರ್ಥ ಮಾಡಿಸಬೇಕು ಅನ್ನುವಂಥದ್ದು ನಾವು ಕಾಣೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.